ಒಂದು ಬೆಂಗಳೂರಿನಲ್ಲಿ ಶಾಲೆ ಒಂದು ದೊಡ್ಡ ಎಡವಟ್ಟು ಮಾಡಿದೆ. ಅದೇನು ಅಂದರೆ 80ಕ್ಕೂ ಹೆಚ್ಚು ಮಕ್ಕಳನ್ನು ಫೇಲ್ ಮಾಡಿದೆ. UKGಯಿಂದ ಹಿಡಿದು 7ನೇ ತರಗತಿ ತನಕ. ಸರ್ಕಾರದ ನೀತಿ ಏನು ಹೇಳುತ್ತೆ? ಒಂದು ಹಂತದ ತನಕ ಮಕ್ಕಳನ್ನು ಫೇಲ್ ಮಾಡಂಗೇ ಇಲ್ಲ ನೀವು. UKGಯಿಂದ 7ನೇ ತರಗತಿ ತನಕ ನೀವು 80 ಮಕ್ಕಳುಗಳನ್ನು ಫೇಲ್ ಮಾಡಿಬಿಟ್ರೆ ಗತಿ ಏನಾಗಬೇಕು? ಕೋರಮಂಗಲದಲ್ಲಿರುವಂಥ ಶಾಲೆ ಇದು ಕೊಡ್ತಿರುವಂಥ ರೀಸನ್ ಏನು ಅಂದರೆ ಮಕ್ಕಳುಗಳದ್ದು ಪ್ರೋಗ್ರೆಸ್ ಇಲ್ಲ ಅಂತ. ಹೀಗಾಗಿನೇ ಮಕ್ಕಳನ್ನು ರಿಪೀಟ್ ಮಾಡಿಸಿ ಮತ್ತೆ ಓದಲಿ. ಅವು ನಿಮಗೆ ಓದಿಸೋ ಇಷ್ಟ ಇದ್ದರೆ ಓದಿಸಿ, ಇಲ್ಲ ಅಂತಂದರೆ TC ತಗೊಂಡು ಹೋಗಿ. ಇದೊಂದು ಎಲ್ಲ ಖಾಸಗಿ ಶಾಲೆಗಳದ್ದೊಂದು ರಿವಾಜ್. ಇದು ಧಮಕಿ ಒಂದು ಲೆಕ್ಕದಲ್ಲಿ. ಹಿಂಗಿದೆ ಸ್ಥಿತಿ. ಕರ್ಕೊಂಡೋಗಿ ನಿಮ್ಮ ಮಕ್ಕಳನ್ನು. ಏನು ಮಾಡಬೇಕು? ಹೀಗಾಗಿನೇ ಪೋಷಕರು ಈಗ ತಿರುಗಿ ಬಿದ್ದಿದ್ದಾರೆ. ಬನ್ನಿ, ಕೆಲ ಪೋಷಕರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಸುಳ್ಳೆ ಇನ್ಫಾರ್ಮೇಷನ್ ಗಿವನ್ ಟು ಯು. ಓನ್ಲಿ 46 ಸ್ಟೂಡೆಂಟ್ಸ್ಗೆ ವಾರ್ನಿಂಗ್ ಪ್ರಮೋಷನ್ ಕೊಟ್ಟಿದ್ದೀವಿ. 25 ಸ್ಟೂಡೆಂಟ್ಸ್ಗೆ ರೀ ಎಕ್ಸಾಮ್ ಕೊಡ್ತೀವಿ, ಆದಮೇಲೆ ಪಾಸ್ ಮಾಡ್ತೀವಿ. ಓನ್ಲಿ ಟು ಕ್ರಿಯೇಟ್ ಫಿಯರ್. ಪರ್ಸಂಟೇಜ್ ವೈಸ್ ವೆರಿ ಲೆಸ್, ಸಿಂಗಲ್ ಡಿಜಿಟ್ ಔಟ್ ಆಫ್ 80. ಸೊ ಓನ್ಲಿ 25 ಚಿಲ್ಡ್ರನ್ಗೆ ರೀ ಎಕ್ಸಾಮ್ ಕೊಡ್ತೀವಿ. ಸಮ್ ಒನ್ ಗೇವ್ ಸುಳ್ಳೆ ಇನ್ಫಾರ್ಮೇಷನ್ 200 ಸ್ಟೂಡೆಂಟ್ಸ್ ಫೇಲ್ ಆ್ಯಂಡ್ ಆಲ್. ಟುಡೇ ಮಾರ್ನಿಂಗ್ ಐ ಆ್ಯಂಡ್ ಮೇಡಮ್ ಡಿಸ್ಕಸ್ಡ್ ಆ್ಯಂಡ್ ಗಿವಿಂಗ್ ರೀ ಎಕ್ಸಾಮ್ 25 ಸ್ಟೂಡೆಂಟ್ಸ್ಗೆ. ಆದಮೇಲೆ ಇವು ಅರ್ಚನಾ ಮೇಡಮ್ HM ಅವರು, ಶಾಲೆಯ HM ಮಾತಾಡ್ತಾ ಇದ್ದಾರೆ. ಇದು ಸುಳ್ಳು ಇನ್ಫಾರ್ಮೇಷನ್. ಇದು ಏನು ಅಂದರೆ ಒಂದು ಎಚ್ಚರಿಕೆ ಕೊಡಬೇಕಲ್ಲ, ಇಲ್ಲಾಂತಂದರೆ ಮಕ್ಕಳುಗಳು ಹಾಗೆ ನಿಂತು ಬಿಡ್ತವೆ. ಅದಕ್ಕೋಸ್ಕರ ನಾವು ಈ ರೀತಿ ಎಚ್ಚರಿಕೆನ ಕೊಟ್ಟಿದ್ದೀವಿ. ಇದು ಸುಳ್ಳು ಇನ್ಫಾರ್ಮೇಷನ್. ಇದು ನಾವು ಯಾವುದೇ ಕಾರಣಕ್ಕೂ ಫೇಲ್ ಮಾಡಿಲ್ಲ ಅಂತಾರೆ ಅರ್ಚನಾ ಅವರು. section class of the child also, sir. So some fear to create awareness. Sulle information given to you. Only 46 students ke